ಪರ್ಪಲ್ ರೀವಾ ಈಕೆ ಇದು ಬ್ಯಾಗ್ ಇಷ್ಟ ಅಂತ ಇದು ಈಕೆ ತಗೋತಾಳಂತ ಇದು ನಂದು. ಆಯ್ತು ಬಿಡಪ್ಪ, ಅಗಸಿ ಚಟ್ನಿ ಯಾರು ಹಾಕೋತಾರ ಹೇಳ್ರಪ್ಪ ನೀವು ಉಪ್ಪಿಟ್ಟದಾಗ. ನನಗೆ ಬೇಡ ಚಟ್ನಿ ಅಲ್ಲ, ಗುರುಳಿ ಚಟ್ನಿ. ಆಯ್ತು ಏನಾಗಿರ್ತದೆ ಆಮೇಲೆ ಒಂದು ಅರ್ಧ ಸಿಂಗ ಕಂಟಿನ್ಯೂ ಕೇಳ್ಬೇಕು, ಒಂದು ತಾಸು ಮಟ್ಟ ಕೇಳ್ಬೇಕು. ಏನತ್ತ ನೀವು ಹೆಂಗೆ ಯೂಸ್ ಮಾಡ್ತೀರಿ ಹೇಳ್ರಿ ಏರ್ಪೋರ್ಟ್ಸ್. ಈಗ ನೋಡ್ರಿ ಹೆಂಗೆ ಯೂಸ್ ಮಾಡ್ತಾಳೆ ಓಡ ಬಂದಂಗೆ ಅಂಥವು. ಆಮೇಲೆ ರೊಕ್ಕ ಹಾಕಿನ ಮೇಲೆ ಖರ್ಚಾಗ್ತಾವೆ. ನಮ್ಗೆ ತೊಗೊಳಗೆ ರೊಕ್ಕನೇ ಹೇಳಿಲ್ಲ. ರೇ ಬ್ಲ್ಯಾಕಿಗೆ ಕೈ ಹಿಡಿತಿಯಲ್ವ, ಅದು ಬಿಟ್ಟು ಬೇರೆ ಬೇರೆ ಕಲರ್ ಇಂಥದ್ದು ಕಲರ್ ಡ್ರೆಸ್ ಅದ. ನೋಡ್ರಿ ಮಸ್ತ್ ಡ್ರೆಸ್ ಮಾಡ. ಗುಡ್ ಮಾರ್ನಿಂಗ್ ಗೈಸ್, ಎಲ್ಲಾರು ಹೆಂಗದ್ರಿ? ಮಸ್ತ್ ಅನ್ಕೋತೀವಿ, ನಾವು ಮಸ್ತ್ ಇದೇವಿ. ಸೊ ಜಸ್ಟ್ ಎದ್ದೇವ್ರಿ, ಎದ್ದ ಫ್ರೆಶ್ ಅದ. ಇಲ್ಲಿ ಏನೋ ಮಾಡ್ಕೋತ ನಿಂತಾರ್ರಿ ಇವ್ರು. ಏನ್ ಮಾಡತ್ರಿ? ನೀರ್ ಬಂದಾನೆ? ಹೋ ನಾಳ ಬಂದವ್ರಿ. ನಾಳ ಬಂದಿಲ್ಲ, ನೀರ್ ಬಂದವು. ಏನ್ ನಾಷ್ಟ ಮಾಡಿದ್ರಿ? ಉಪ್ಪಿಟ್ಟು. ಎವರ್ಗೆ ನಮ್ದೇನ್ರಿ ಗಿನೀಸ್ ರೆಕಾರ್ಡ್ ಇದೆ ನಮ್ದು ಉಪ್ಪಿಟ್ಟು. ಅಯ್ಯೋ ನೀರ್ ಭಾಳ ಆಗೈತಿಲ್ಲ ನೋಡ, ನೀರ್ ಭಾಳ ಆಗೈತ್ರಿ. ಉದುರುದ್ರಾಗಿಲ್ಲ, ನೀರ್ ಭಾಳ ಆಗೈತಿ. ಛೇ ನೀನು ಹಂಗ ಮಾಡಿಲ್ಲ. ನೀನು ಹಂಗ ಮಾಡಿದ್ದೆ. ಇನ್ನೂ ನೀರು ಜಾಸ್ತಿ ಆಗಿತ್ತು. ಇನ್ನೇನು ಹಂಗೆ ಆಗೈತಿ, ಮೊನ್ನೆನೂ ಹಂಗೆ ಆಗೈತಿ. ಈಗ ಏನ್ ಮಾಡ್ಬೇಕು ಹೇಳಬೇಕ? ಏನ್ ಮಾಡಕ್ ಬರಲ್ಲ, ನೀವ್ ಮಾಡಿದ ತಿನ್ಬೇಕು ಅಷ್ಟೇ. ಏನೂ ಮಾಡಕ್ ಬರೋದಿಲ್ಲ. ಏನ್ ಮಾಡಕ್ ಬರ್ತೈತ್ರಿ? ಭಾಳ ಹೇಳ್ಬೋದು ಹಿಂಗಾಗೈತ್ ನೋಡಂತ. ಅದಕ್ಕಿಂತ ಜಾಸ್ತಿ ಏನು ಮಾಡ್ಕೊಳಕ್ಕಾಗಲ್ಲ. ಫುಲ್ ಬಿಸಿ ಅದಾರ ಇಬ್ರು, ನೀರ್ ತುಂಬಾಕತ್ತಾರ. ನೋಡ್ರಿ ನಾವು ಹೋಗೋಣಂತ. ಗಾಡಿ ನೋಡಿ ಕೆಟ್ಟ ಬೇಜಾರಾಗತೈತ್ರಪ್ಪ. ಹೆಂಗ್ ಮಾಡ್ಬಿಟ್ರು ನೋಡ್ರಿ ಗಾಡಿ. ಇನ್ನೂ ಐತೆ ನೋಡ್ರಿ, ನೀರು ಹಿಂಗೆ ಸ್ಕ್ರ್ಯಾಚ್ ಹೊಡೆದ್ಬಿಟ್ರು ಮಕ್ಳು. ಏನು ಮಾಡಕ್ಕೆ ಬರೋದಿಲ್ಲ ರೀ. ನಿನ್ನೆ ಬರೇ ಗಾಡಿ ಚಿಂತನೆ ಆಗಿಬಿಟ್ಟೈತಿ. ಅದಕ್ಕೆ ಬ್ಲ್ಯಾಕ್ ಕಲರ್ ತೊಗೊಳಕ್ಕೆ 10 ಸಲ ವಿಚಾರ ಮಾಡತ್ತಿದ್ದೆ ನಾನು. ಬ್ಲ್ಯಾಕ್ ಕಲರ್ ತೊಗೊಳ್ಬೇಡ ಅಂತೇಳಿ ನಾ ಅನ್ಕೊಂಡೆ. ನನ್ನ ಗಾಡಿಗೆ ಯಾಕೆ ಸ್ಕ್ರ್ಯಾಚ್ ಬೋದೈತಿ, ನಾವಿಲ್ಲಿ ಬೀಳಿಸ್ತೀವಿ ಬಿಡು ಅದು ನಾ ತೊಗೊಂಡೆ. ಮಂದಿ ಇಂಥವ್ರು ತರೋದು ಗೊತ್ತಿರಲಿಲ್ಲ, ಬೇಕಂತ ಸ್ಕ್ರ್ಯಾಚ್ ಹಾಕಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ. ನೋಡ್ರಿ 2 ಬ್ಯಾಗ್ ತೊಗೊಂಡಿದ್ದೆ. ರೆಡಿ ಐತಿ. ನೆಕ್ಸ್ಟ್ ಟ್ರಿಪ್ ಭಾಳ ಜಲ್ದಿ ಹೊಂಟೇವ್ರಿ. ನೆಕ್ಸ್ಟ್ ಮಂತ್ ಟ್ರಿಪ್ ಐತಿ. ಎಲ್ಲಿ ಅಂತೇಳಿ ಗೆಸ್ ಮಾಡ್ರಿ. ಮಸ್ತ್ ಟ್ರಿಪ್ ಹೊಂಟೇವಿ. ಹೆಂಗೆ ನಿಂತು ನೋಡ್ತಾ ನೋಡ್ರಿ, ನಾ ಏನಾಗ್ತಿರೋ ಥ್ಯಾಂಕ್ ಯು ನೋಡ್ರಿ. ನನ್ನ ಬ್ಯಾಗ್ ನನ್ನ ಪರ್ಪಲ್ ರೀವಾ. ಈಕೆಗೆ ಇದು ಬ್ಯಾಗ್ ಇಷ್ಟ ಅಂತ ಇದು ಈಕೆ ತಗೋತಾಳಂತ ಇದು ನಂದು. ಆ್ಯಕ್ಚುಲಿ ನಾನು ಈ ಕಲರ್ ನಾನು ತೊಗೊಂಡಿದ್ದೆ. ಅದು ಈ ಕಲರ್ ಇವನೇ ಸೆಲೆಕ್ಟ್ ಮಾಡಿದ್ರಿ. ಬಟ್ ಅದ ಕಲರ್ ಅಲ್ಲಿ ಇದ್ರಾಗ ಆನ್ಲೈನ್ದಾಗ ನೋಡಿದಾಗ ಅಷ್ಟೇನು ಚಂದ ಅನ್ಸಿದ್ದಿಲ್ಲ. ಬಟ್ ಬಂದ್ಮೇಲೆ ಏನು ಗಿಚ್ಚೈತ್ರಿ ಗಿಚ್ಚೈತಿ ನೋಡ್ರಿ. ಹಿಂಗೆ ಹೋಗೋದು. ಬರ್ರಿ ಹೋಗೋಣ. ಬಾಯ್. ಮಸ್ತ್ ಐತಲ್ರಿ? ಎಸ್. ಸಖತ್ತಾಗೈತಿ. ಇಷ್ಟೊಂದು ಐತಲ್ಲ, ನಾವು ಭಾಳ ಇಷ್ಟ ಆಯ್ತು. ಆಯ್ತು, ನಿಮ್ಮ ತಗೋದಿಲ್ಲ ತಗೋದ್ರು. ನಾನೇ ನೋಡ ವೇಟ್ ಇಲ್ಲಿದ ಅಷ್ಟು ನಾನೇ ತೊಗೊಂಡು ಹೋಗ್ತೀನಿ. ಹಿಂಗೆ ನಿಂದು ನಾನೇ ತೊಗೊಂಡು ಹೋಗ್ತೀನಿ. ಯಾಕಂದ್ರೆ ನಾನು ಸ್ವಲ್ಪ ಸ್ಟ್ರಾಂಗ್ ಅದೀನಿ. ಅದಕ್ಕೆ ನನಗೂ ಎತ್ಕೊಂಡು ಹೋಗ್ಬೋದು. ಅಲ್ಲಿ ಹಗಲ ಮೇಲೆ ಎತ್ತಿ ಹೆಗಲ ಮೇಲೆ ಎತ್ತಿ ಕೂತ್ಕೊತೀನಿ. ಹೋಗ್ಬಿಡು. ಅಜ್ಜಿಯವ್ರು ಬಂದು ನೋಡ್ತೀನಿ ಅಂತಾನೆ. ಹೌದಾ? ಬ್ಯಾಗ ಹಿಂಗೆ ಏನ್ರಿ ಅಜ್ಜಿ ಅದು? ಓಕೆ, ಉಪ್ಪಿಟ್ಟು ಕೊಡ್ರಪ್ಪ. ಟೈಮ್ ಮತ್ತು ನಮ್ದು ವಾಚ್ ಟೈಮ್ ನೋಡ್ತಿದ್ದೀವಿ. ವಾಚ್ ಬಂದು ಬಿಟ್ಟೈತಿ. ಒಂದು ಹೊಸ ವಾಚ್ ತೊಗೊಂಡ್ಬರ್ಬೇಕ್ರಿ. ನೆನಪ ಬರ್ಲಾಗೈತಿ. ಏನಂತಾರಪ್ಪ ಅದಕ್ಕೆ? ಈಕಿ ನೋಡ್ರಿ ಇಂಗ್ಲೀಷ್ ಮೀಡಿಯಮ್ ಹೇಳ್ತಾಳೆ. ಹೇಳ ಕ್ಲಾಕ್ ರೀ, ಗೊತ್ತತ್ರಿ? ಕ್ಲಾಕ್, ನಾಟ್ ವಾಚ್. ಎಸ್ ಕರೆಕ್ಟ್. ಯಾಕೆಂದ್ರೆ ಕರೆಕ್ಟ್. ಕ್ಲಾಕ್ ತೊಗೊಂಡ್ಬರ್ಬೇಕು. ಬಂತ್ರಿ, ನಮ್ದು ನಾಷ್ಟ ಬಂತು. ಥ್ಯಾಂಕ್ ಯು. ಮೊಸರು ಬ್ಯಾಡ ಬಿಡಪ್ಪ. ನಾಷ್ಟ ಬಂತು. ಇಲ್ಲ ಉಪ್ಪಿಟ್ಟು ಚಲೋ ಆಗಿತ್ತು ಬಿಟ್ರೆ. ಗುರುಳಿ ಚಟ್ನಿ ಬ್ಯಾಡ್ರಪ್ಪ. ಅಗಸಿ ಚಟ್ನಿ ಹಾಕೋಬೇಕಂತ್ರಿ. ಅಗಸಿ ಚಟ್ನಿ ಯಾರು ಹಾಕೋತಾರಲಿ ಅದು ಇದ್ರೊಳಗ? ಅಗಸಿ ಚಟ್ನಿ ಬೇರೆ, ಗುರುಳ ಅಗಸಿ ಒಂದಲೇ ಮಂಗೆ. ಹೌದಾ? ಗುರಳ ಅಂದ್ರೆ ಕರಿ ಇರ್ತಾವ. ಅಗಸಿ ಅಂದ್ರೆ ಚಾಕ್ಲೇಟ್ ಕಲರ್ ಇರ್ತಾವ. ಈಗ ನಾವು ಮಾಡಿದ್ದೆ ಅದು. ಇದು ಅಗಸಿ ಚಟ್ನಿ. ಆ ಗುರಳ ಚಟ್ನಿನೂ ಐತಿ. ಅದ ಯಾವ ಮರಾಠಿದಾಗ ಗುರೋಳ ಅಂತಾರ. ನನ್ ತಪ್ಪಾತ್ರಿ. ಆಮೇಲೆ ಶುದ್ಧ ಮರಾಠಿ ಇದ್ರಾಗ ಬಾಂಬೆದಾಗ ಏನ ಕಾರಳ ಅಂತಾರ. ಆಯ್ತು ಬಿಡಪ್ಪ. ಅಗಸಿ ಚಟ್ನಿ ಯಾರು ಹಾಕೋತಾರ ಹೇಳ್ರಪ್ಪ ನೀವು ಉಪ್ಪಿಟ್ಟದಾಗ. ನನಗೆ ಬೇಡ. ಚಟ್ನಿ ಅಲ್ಲ, ಗುರುಳಿ ಚಟ್ನಿ. ಆಯ್ತು ನೋಡ್ರಿ, ಗುರುಳಿ ಚಟ್ನಿ ನೋಡ್ರಿಪ್ಪ. ಗುರುಳಿ ಚಟ್ನಿ ಯಾರು ಹಾಕೋತಾರ ಹೇಳ್ರಿ ಉಪ್ಪಿಟ್ಟದಾಗ? ಚಟ್ನಿ ಹಾಕ್ತಾರ, ಶೇಂಗಾ ಚಟ್ನಿ. ಗುರುಳಿ ಚಟ್ನಿ ಬೇಡ್ರಿ, ನನಗೆ ಇಷ್ಟ ಆಗಲ್ಲ. ಓಕೆ, ಈ ಕೈಯಾಗ ಸ್ವಲ್ಪ ಕೊಟ್ಟಿ ತಿಂದ ನಮ್ ಕೆಲಸ. ಹೌದೌದು, ಬರೋಬ್ಬರ ಆಗೈತ್ರಿ. ಅದು ಅಲ್ಲಿ ಇನ್ನೂ ಇದು ಆಗತೈತಿ ಅನ್ಸತ್ತ. ಏನಂತಾರ ಈಕಿ ಬೆನೆ ಆತಳ ಅಂತಾರಲ್ಲ, ಕುದಿಯಾಕತ್ತಿತ್ರಿ. ಅವಾಗ ಸ್ವಲ್ಪ ನೀರ್ ಇತ್ತ, ಈಗ ಬರೋಬ್ಬರ ಆಗೈತಿ. ಇಲ್ಲ ಇದ್ದಿದ್ದಿಲ್ಲ, ಸುಳ್ಳು ಸ್ವಲ್ಪ ಇತ್ತಲೇ ನೀರ್ ಇರ್ತೈತಿ ಸ್ವಲ್ಪ. ಹೇಗೆ ಸುಳ್ಳು ಯಾಕೆ ಹೇಳಿ? ಈಗಿಲ್ಲ ಆಡತಿರ್ಲಿಲ್ಲ, ಈ ಕರ್ನೆ ಆತಿರ್ಲಿಲ್ಲ. ಈಗ ಸುಳ್ಳು ಹೇಳ್ಬೋದಿತ್ತಲ್ಲ. ಸುಳ್ಳು ಭಾಳ ಡೇಂಜರ್ ಅಲ್ರಿ. ನೀನು ಹೋಗಿ ನಾಟಕ ಮಾಡ್ಬಿಡ. ಕೊಟ್ಟೀನಿ ನಡಪ್ಪ, ನಾನು ಅಷ್ಟ ಮಾಡೋಣ. ಎದಕ್ಕೆ ಅವಾಜ್ ಮಾಡತ್ತಿ? ಎಷ್ಟಿ ಬೇಕಂತ ಮಾಡ್ತಾಳ ನೋಡ್ರಿ. ಮಾಡ್ಬೇಡಂದ್ರೆ ಏನಂತ
ಏನಾತ ಗೊತ್ತಿಲ್ರಿಪ್ಪ, ಒಮ್ಮಿಂದೊಮ್ಮೆ ಮೈಂಡ್ ಮೂಡ್ ಚೇಂಜ್ ಆಗಿಬಿಡ್ತಕ್ಕಿಂದ. ಇನ್ನಾಗಿರೋ ಚಂದಾಗಿದ್ಲು, ಉಪ್ಪಿಟ್ಟು ತಿನ್ನತ್ತಿದ್ಲು, ಅಕ್ಷಿ ಒಮ್ಮೆ ಏನಾಯ್ತು ಅಲ್ಲಿ ಗೊತ್ತ, ಏನೇನೆಲ್ಲ ಬಂತು ಅನ್ಸುತ್ತೆ ಕೀಗೆ. ವಾಶ್ ಮಾಡ್ಬಿಡ್ತೀನಿ ಬಿಡು. ಏ ಹೋಗ್ಬೇಕು ಮತ್ತೆ ಆವಾಜ್ ಮಾಡ್ಬೇಕಾ? ನೋಡಿ ಇಬ್ರು ಕೂಡ ಮಾಡೋ ಮತ್ ಬಾ. ಹಾಂ ಹಾಂ ಏನಾತೆ ತೋರಿಸ್ಲಿ ನನಗೆ. ಏನು ಅರ್ಥ ಆಗೋದಿಲ್ರಿಪ್ಪ, ಏನೂ ಅರ್ಥ ಆಗೋದಿಲ್ಲ. ಒಮ್ಮಿಂದೊಮ್ಮೆ ಚೇಂಜ್ ಆಗತ್ತೆ ಮೂಡ್, ಒಮ್ಮಿಂದೊಮ್ಮೆ ಖುಷಿ ಇರ್ತಾರ, ಒಮ್ಮಿಂದೊಮ್ಮೆ ನಗ್ತಾರ, ಒಮ್ಮಿಂದೊಮ್ಮೆ ಆಳ್ತಾರ. ಅರ್ಥ ಮಾಡ್ಕೊಳ್ಳೋದು ಭಾರಿ ಕಷ್ಟ ಆಗ್ಬಿಡ್ತೈತ್ರಿಪ್ಪ ನಮಗೆ. ನಾವು ಬರೀ ಏನಾತ ವಿಚಾರ ಮಾಡಿ ಚಿಂತೆ ಮಾಡಿದ್ವಿ, ತೆಲಗಿರ್ ಕೂದಿದ್ರು ಹೋಗ್ಬೇಕು ನೋಡ್ರಿ ಜೀವನ ಪೂರ್ತಿ. ಯಾಕೆ ಏನಾಗಿರ್ತದೆ ಆಮೇಲೆ ಒಂದು ಅರ್ಧ ತಾಸು ಹಿಂಗೆ ಕಂಟಿನ್ಯೂ ಕೇಳ್ಬೇಕ್ರಿ, ಒಂದು ತಾಸು ಮಟ್ಟ ಕೇಳ್ಬೇಕು. ಏನಾತ ಅಂತ ಹೊಟ್ಟೆ ಹಿಡಿದಿಲ್ರಿ. ನಮ್ಮ ತಲೆ ಖರಾಬ್ ಹಾಕೋತ ಹೋಗ್ತಿರ್ತೈತಿ. ಏನಾತಪ್ಪ ನಾವೇನಾರ ಮಾಡ್ತೀವಿ ಅಂತ ನಮ್ಮ ತಲೆಯಾಗೆ ಆನಂತ ಹೇಳ್ತಾರೆ. ಹಿಂಗೆ ಹೇಳೋ ಮೂಡ್ ಹಿಂಗೆ ಏನೋ ಆಗಿತ್ತು ಅಂತ ಹೇಳ್ತಾರೆ. ಏನು ಮಾಡ್ಬೇಕ್ರಿ ನೋಡ್ರಿ. ಏನಂತ ಹೇಳ ಏನಾತ ಓಯ್ ಏನತ್ತ ಮಂಗ್ಯ ಏನಂತ ಹೇಳ. ಸಾರಿ ಏನಂತ ಹೇಳ್ತಿಲ್ಲ. ಯಪ್ಪ ತಿಳಿ ಕೆಡ್ದಿದ್ರಪ್ಪ. ನಮಗದು ತಿಳ್ಕೊಂಬಿಟ್ಟ ನಮಗೆ ಸಮಾಧಾನ ಇರೋದಿಲ್ಲ. ಇವರು ಹೊಟ್ಟೆ ಹಿಡೋದಿಲ್ಲ, ಬೈಲಿ ಬಿಡೋದಿಲ್ಲ. ಬಿಡ್ರಿ ನನ್ನ ಕೆಲಸ ಇತ್ತು, ನಾವು ಸ್ವಲ್ಪ ಕೆಲಸ ಮುಗಿಸ್ಕೊತೀನಿ. ಓಕೆ ನಾ ಕೆಲಸ ಮಾಡಲಿ. ನೋಡ್ರಿ ನೀವು ಹೆಂಗೆ ಯೂಸ್ ಮಾಡ್ತೀರಿ ಹೇಳ್ರಿ ಏರ್ಪೋರ್ಟ್ಸ್. ಈಗ ನೋಡ್ರಿ ಹೆಂಗೆ ಯೂಸ್ ಮಾಡ್ತಾಳೆ ಓಡ ಬಂದಂಗೆ ಅಂಥವು. ಅದು ಇಟ್ಟು ಚಂದ ಹಾಕೋದಿರ್ತೈತಿ, ಆಕೆ ಉಲ್ಟ ಹಾಕೋತಾಳ್ರಿ ಅದಾವ್ರಿ. ಏನ್ ಮಾಡ್ಬೇಕ್ರಿ, ಸೌಂಡ್ ಕೇಳಲ್ಲ ಬಿಡಲ್ರಿ. ಹೌದ್ರಿ, ಸೌಂಡ್ ಕೇಳಿ. ಇಲ್ಲಿ ಕೇಳ್ತೀನಿ ನಾ ಸೌಂಡ್. ಇಲ್ಲಿ ಇರ್ತೈತಲ್ರಿ, ಇಲ್ಲಿ ಕೇಳ್ತೀನಿ. ಇಲ್ಲಿ ದೊಡ್ಡ ಸ್ಪೀಕರ್ ಬಿಡ್ತಾಳ್ರಿ. ಅಲ್ಲಿ ದೊಡ್ಡ ಸ್ಪೀಕರ್ದಾಗ ಏನು ಕೇಳಂಗಿಲ್ಲ. ಏ ಹುಚ್ಚ, ಅದು ಸ್ಪೀಕರ್ ಮೇನೆ, ಇದು ಸ್ಪೀಕರ್ ಮೇನೆ. ನಂಗೆ ಕೇಳ್ತೈತ. ನೀ ಬಾ ತೋರಿಸ್, ಬಾಯ್ ಅಯ್ಯೋ ತೋರಿಸ್. ನಿಮ್ ಸೌಂಡ್ ನೋಡಿದಿ ಅದು ಬಿಡಪ್ಪ. ಹೌದಿಲ್ಲ, ಆ ಕಡೆ ಫಿಲ್ಟರ್ ಆಗಿ ಬರ್ತೈತಿ, ಈ ಕಡೆ ಹಂಗೆ ಬರ್ತೈತ್ರಿ ಅದು ಸೌಂಡ್. ಇರ್ಲಿ ನಮಗ. ಆಯ್ತು ಬಿಡ್ರಿ, ಮಾತಾಡಕತ್ಲಲ್ಲ ಸಾಕು. ಇವ್ರು ಮಸ್ತ್ ಐತಿ ನೋಡ್ರಿ ಊಟ. ಫುಲ್ ಬಿಸಿ ಬಿಸಿ ಚಪಾತಿ ಪಲ್ಯ. ಅಲ್ರಿ ತಂಗ ಚಪಾತಿ ಅದೇನೋ ಓ ನೋಡ್ರಿ ನಿಜ ತಂಗ ಚಪಾತಿ ಬಿಸಿ ಮಾಡ್ಕೊಟ್ಟಿ. ಅದಕ್ಕೆ ಬಿಸಿ ಬಿಸಿ ಚಪಾತಿ ಈಗ ಹೆಂಗ್ ಜಲ್ದಿ ಆತ. ಚಪಾತಿ ಮಸ್ತ್ ಟೇಸ್ಟ್ ಹತ್ತಾವ. ಅದಕ್ಕರೆ ಐತ್ ಬಿಡು. ನೋಡ್ರಿ ಮತ್ತೆ ಇಲ್ಲಿ ಸಲಾಡ್ ಐತಿ. ಇದು ಫ್ಲವರ್ ಪಲ್ಯ ಗೆಚ್ ನೋಡ್ರಪ್ಪ. ಊಟ ಮಾಡೋ ಮತ್ತೆ ಮೂಲಂಗಿ ಸೌಂತಿಕಾಯಿ ಸಲಾಡ್ ಮಸ್ತ್ ನೋಡ್ರಿ. ನಾವು ಬಂದೀವಿ ಯುಸ್ತಾಕ ಶಾಪಿಂಗ್ ಮಾಡಕ್ಕೆ. ಇಲ್ಲಿ ನೋಡ್ರಿ, ಈಗ ನಂದು ಮುಗೀತು. ಇವ ಶಾಪಿಂಗ್ ಮಾಡಕ್ಕೆ ಬಂದ ಮ್ಯಾಗ ಇಲ್ಲಿ ನೋಡ್ರಿ. 2 ಸಲ ಒಂದೇ ನಾತ್ರ ಏನೋ ತೊಗೊಂಡಿಲ್ಲ ನೋಡು. ಏನು ಚಲೋ ಸಿಕ್ತಪ್ಪ ತೊಗೊಂಡ್ರಿ. ನಾನು ಒಂದು ಡ್ರೆಸ್ ತೊಗೊಂಡೆ ರೀ. ಅಂದ್ರೆ ಬೆಚ್ಚಗೆ ಸ್ವೆಟ್ ಶರ್ಟ್ ಇದ್ದಿದ್ದು. ಸ್ವಲ್ಪ ಹೊರ ಹೊಂಟಿಲ್ಲ, ಅದಕ್ಕೆ ಇಲ್ಲದ ನೋಡ್ರಿ ತೋರಿಸ್ಲಿ. ಹೆಂಗಿದೆ? ಓಪನ್ ಮಾಡು. ನೀವು ಕೊಡು ಸಾಕು. ಇದು ಒಂದೇ ತೊಗೊಂಡೆ, ಕೊಡಿಸಿದಾರಿ ಒಂದು. ಈಗ ಇಲ್ಲಿ ಮ್ಯಾಗ ಬಂದೀವಿ. ಮ್ಯಾಗ ಇವ ತೊಗೋತಾನಂತ, ಅದಕ್ಕೆ ನೋಡಕ್ಕೆ ಬಂದೀವಿ. ಹಂಗೆ ಯಾವ್ದು ಬೇಕದ ಅಂಥೇಳಿ ದಮ್ ಹತ್ತು ನನಗೆ. ಹುಡ್ಕ್ಯಾಡತ್ತಾನ ಅವ ಯಾ ತೊಗೋತಾನಂಥೇಳಿ. ಮಸ್ತ್ ಐತಿ ನೋಡ್ರಿ, ದೊಡ್ಡದೈತಿ. ನಾನಿಲ್ಲಿ ಫಸ್ಟ್ ಟೈಮ್ ಬಂದಿದ್ದು ಯುಸ್ತಾಕ. ಬಂದಿದ್ದಿಲ್ಲ, ಬರೀ ಜುಡಿಯೋಕ್ಕೆ ಹೋಗ್ತಿದ್ವಿ. ಏನಿರುತ್ತೆ ಸ್ಪೆಷಲ್ ಅಂಥೇಳಿ ನೋಡಕ್ಕೆ ಬಂದಿದ್ವಿ. ಇದು ನೋಡಿದೆ ಮಸ್ತ್ ಐತೆ ನೋಡಿದೆ. ಟೀ ಶರ್ಟ್ ವಿತ್ ಇದು. ಒಂದು ಸತಿ ಇಂಥವು ಹಾಕು. ಹೊಟ್ಟೆ ಹಾಕೊಳಕೋಲ್ಲ ಅಂತಾನ್ರಿ ಅವ. ಹೊಟ್ಟೆ ಹಾಕೊಳಕೋಲ್ಲ ಅಂತಾನೆ. ಇಲ್ಲಿಂದ ವ್ಯೂ ನೋಡು ಬರ್ರಿ ಹೆಂಗೆ ಕಾಣುತ್ತಂತೇಳಿ. ನನಗೆ ಏನೂ ಕಾಣವಲ್ತೀರ, ಏನೂ ಕಾಣಂಗಿಲ್ಲ. ವಿಚಾರ ಮಾಡ್ತಾನ್ರಿ ಅವ, ತೊಗೊಳೋದಿಲ್ಲ ರೀ. ಸ್ವಲ್ಪ ಭಾಳ ಜಿಪುನ್ ಶರ್ಟ್ ಅದಾನ್ರಿ ಅವ. ಜಿಪುನ್ ಶರ್ಟ್ ಅಂದ್ರೆ ಜಿಪುನ್ ಶರ್ಟ. ನಮ್ಮೆಲ್ಲ ರೊಕ್ಕ ಕಿನ್ಬೇಕು ಖರ್ಚಾಗ್ತಾವೆ, ನಮ್ಗೆ ತೊಗೊಳಗೆ ರೊಕ್ಕನೇ ಹೇಳಿಲ್ಲ. ಒಟ್ಟು ವಿಚಾರ ಮಾಡ್ತಾನೆ ರೀ ಅವ. ಎಲ್ಲದಕ್ಕೂ ವಿಚಾರ ಮಾಡ್ತಾನೆ. ಒಟ್ಟು ತೊಗೊಳಕೋಲ್ಲ ಅಂತಾನೆ. ಏನು ತೊಗೊಲಿ ಏನು ಬಿಡಲಿ ಅಂತಾನೆ. ಬರೀ ವಿಚಾರ ಬರೀ ಬ್ಲ್ಯಾಕಿಗೆ ಕೈ ಹಿಡಿತಿಯಲ್ವ, ಅದು ಬಿಟ್ಟು ಬೇರೆ ಬೇರೆ ಕಲರ್ ಇಂಥದ್ದು ಕಲರ್ ಡ್ರೆಸ್ ಅದ ರೀ ಅಂಥದ್ದು ಬಿಡ್ತಾನೆ. ಬೇರೆ ಬರೀ ಬ್ಲ್ಯಾಕೇ ತೊಗೋತಾನೆ. ಬ್ಲ್ಯಾಕ್ ನೀನು ಬ್ಲ್ಯಾಕ್, ಅದು ಬ್ಲ್ಯಾಕ್. ನಾನು ನೋಡ್ರಿ ಹೆಗ್ಲಿಗೆ ಒಂದು ಬ್ಯಾಗ್ ಹಾಕೊಂಡು ಹೆಂಗೆ ಹೊಂಟೀನಿ. ಯಾವುದು ನಿನ್ನ ಕಡೆ ಐತ್ಲಾ ಇಂಥದ್ದೊಂದು ಐತ್ಲಾ ಇಂಥದ್ದೊಂದು. ಗೊತ್ತಾತ್ರಿ ಸಸ್ಪೆನ್ಸ್ ನಿಮಗೆಲ್ಲ. ಇಂಥದ್ದೊಂದು ಇತ್ತು ರೀ.
ಮಸ್ತ್ ಐತೆ ನೋಡು. ಇದು ಮೊನ್ನೆ ನೀ ತರಿಸಿದ್ದಲ್ಲ ಆನ್ಲೈನ್ದಾಗ ಅದು ಸ್ವಲ್ಪ ಜಾಳ್ಗಿ ಇತ್ತಲ್ಲ, ಅದೇ ಇದು ಬರೀ ಟೆಪೇತಿ ಸ್ವಲ್ಪ ಹಾಗೆ ಕಾಣ್ತು ನೋಡ್ರಿ. ಇದು ಒಂದು ಚಂದ ಐತಿ. ಇದು ಎಷ್ಟು ಲುಕ್ ಕೊಡುತ್ತೆ. ಸ್ವಲ್ಪ ಬ್ಲ್ಯಾಕ್ ಒಳಗೆ ಬ್ಲೂ ಚಂದ ಅನ್ಸತ್ತೆ. ಇಂಥವು ಬಿಡ್ತಾನೆ ಬರೀ ಬ್ಲ್ಯಾಕ್ ನೋಡಕ್ಕೆ ಹೋಗ್ತಾನೆ. ಇಲ್ಲಿ ಪೌಚ್ ತೊಗೊಳಕತ್ತಿ. ಅಲ್ಲಿ ಇದ್ರೊಳಗೆ ತೊಗೊಳಕ್ಕೆ ಬರೋದು ಅಲ್ಲೇ ಸಸ್ತಾ ಇರ್ತೈತೆ. ಇದು 50 ರೂಪಾಯಿ. ಪೌಚ್ ಇಲ್ಲಿ ಚಲೋ ಅದಾವ್ರಿ. ಚಲೋ ನೋಡ್ರಿ, ಇಲ್ಲಂತಲ್ಲ. ಜುಡಿಯೋದಾಗ ನೋಡಿದ್ನಲ್ಲ, ಅಲ್ಲಿ ಚಲೋ ಸಿಗ್ತಾವೆ. ನಂದು ಒಂದೇ ಡ್ರೆಸ್ ತೊಗೊಂಡೆ, ಏನು ತೊಗೊಲಿಲ್ಲ. ನನಗೆ ಗೊತ್ತಿತ್ತು ಅವ ತೊಗೊಳೋದಿಲ್ಲ ಅಂತ ಹೇಳಿ. A few minutes later. ಇದು ಚಲೋ ಐತವ, ದಪ್ಪಿದ್ರೆ ಚಂದ ಕೊಡ್ತಾವ ನೋಡ್ರಿ ಎಷ್ಟು ತೊಗೊಂಡ್ಬಂದು ಹೋಗಿ ಸುದ್ದಿ ದರಾಸ ಆಕಿನ ಜೊತೆ ಹೋಗ್ತೀನಿ ರೀ. ನಾ ಏನೂ ತೊಗೊಳೋದಿಲ್ಲ, ಆಕಿನ ತೊಗೋತಾಳೆ. ಯಾಕೆ ನನಗೆ ಯಾವ ಇಷ್ಟನೇ ಆಗೋದಿಲ್ಲ ರೀ. ಏನು ಮಾಡೋದು, ಯಾಕೆ ಈ ಕಡೆ ಒಟ್ಟೆ ಇಷ್ಟ ಆಗಲ್ಲ ಇವ್ರು. ನನಗೆ ಯಾವ ಡ್ರೆಸ್ ಇಷ್ಟ ಆಗಲ್ಲ ಇವು. ನಾನು ಇದು ಪ್ಯಾಂಟ್ ಎದಕ್ಕೆ ತೊಗೊಂಡೆ ಅಂದ್ರಿ, ನನ್ನ ಸೈಜ್ ಹೊರಗೆ ಪಟ್ ಅಂತ ಗೊತ್ತಾಗೋದಿಲ್ರಿ. ಇಲ್ಲಿ ಕಳೆದ ಹಾಕೊಂಡು ನೋಡ್ಬೋದ್ರಿ, ಗೊತ್ತಾಗುತ್ತೆ. ಅಲ್ಲಿ ಕಳೆದ ಎಲ್ಲಿ ಹಾಕೋಬೇಕ್ರಿ, ಅದಕ್ಕೆ ಇಲ್ಲಿ ತೊಗೊಂಡೆ. ಕಳೆದಂದ್ರೆ ಬೇಡ. ಚೇಂಜ್ ಅಜ್ಜಿ ಮಾತಾಡ ಚಂದ ಮಾತಾಡ್ತೀನಿ. ಏನು ಮಾಡ್ಬೇಕು ಅಂದ್ರೆ ಅಲ್ಲಿ ಎಲ್ಲಿ ಹಿಂಗೆ ತೋರಿಸ್ಕೊಂಡು ಬಂದು ಹೆಂಗೈತಿ. ಹೌ ಐ ಆಮ್ ಲುಕಿಂಗ್ ಗುಡ್. ಚಲೋ ಐತಿ ಬಿಡು, ಕಲರ್ ಚಲೋ ಐತಲ್ಲ. ಅಪ್ಪಚ್ಚಿ ಮೇರೆ ರೇಟ್ ಹೊಲಸಾಗೈತಿ. ಅರ್ಜುನ್ಗೆ ಆಯ್ತಾ ಬಗುನಿ ತಚ್ಚ ಯಾರಿಗೆ ಚಂದ ಕಾಣ್ತೈತೆ. ಅವ ಅರ್ಜುನ್ಗೆ ಇಲ್ರಿ. ಯಾರಿಗೆ ಬೇಕು ಅರ್ಜುನ್ಗೆ? ಎಲ್ಲ ಸಂಗತ್ ಆರಾಮ ಮನೆ ಯಾಕೆ ಯಾಕೆ ಬರ್ಬೋದು. ಏನು ಪಪ್ಪಾರ ಆರಾಮಿಲ್ಲ ತಂದ್ರಿಪ್ಪ. ಅಲ್ರಿ ಪಪ್ಪಾರಿಗೆ ಬಾಯಿ ಒಳಗೆ ಗುಳ್ಳಾಗ್ಯಾವಂತ್ರಿ ಅವು. ಅದಕ್ಕೆ ಅವ್ರು ಡಾಕ್ಟರ್ ಕಡೆ ನೋಡ್ಕೊಂಬರ್ಮು, ಊಟ ಹೋಗಲಾಗೈತಿ ಅನ್ನತ್ತಾರ. ಅದು ಏನಾಗೈತಿ ರೀ, ಅವ್ರದ್ದು ಹಲ್ಲಿ ಬೇನ್ ಆಗಿತ್ತಲ್ಲ, ಅವ್ರು ಇದು ಗುಳಿಗೆ ತೊಗೊಂಡ್ರಿ ಪೇನ್ ಕಿಲ್ಲರ್. ನಾ ತೊಗೊಂಡ್ರೆ 4-5 ದಿವಸ ಕಂಟಿನ್ಯೂ ತೊಗೊಂಡ್ರೆ. ಮತ್ತು ಈ ಸ್ವಲ್ಪ ಹೆಂಗಾಗೈತಿ ರೀ, ಥಂಡಿ ಟೈಮ್ ಒಳಗೆ ನೀವು ಜಾಸ್ತಿ ನೀರು ಕುಡ್ದಿಲ್ಲಪ್ಪ ಅಂದ್ರೆ ಹೀಟ್ ಹೊರಗೆ ಬೀಳ್ತೈತಿ. ಅದಕ್ಕೂ ಸ್ವಲ್ಪ ಅಲ್ಸರ್ ಆಗಿರ್ತಾವೆ. ಅದೇ ಹೇಳತ್ತೀನಿ. ಸುಮ್ಮನೆ ಇನ್ನೂ ಜಾಸ್ತಿ ನಾರ್ಮಲ್ ಗುಳಿಗೆ ತೊಗೊಳಕತ್ತಿಕೋರಿ, ಪೇನ್ ಕಿಲ್ಲರ್ ಜಾಸ್ತಿ ತೊಗೊಂಡ್ರೂ ಭಾಳ ರಿಸ್ಕ್ ರೀ. ಅವು ತೊಗೊಳಕ್ಕೆ ಹೋಗ್ಬಾರ್ದು ಜಾಸ್ತಿ. ಅದಕ್ಕೆ ಕೇಳಕತ್ತಾರ ಅವ್ರು. ಮತ್ತೆ ಏನತ್ತೆ ಬೇಡ ಅನ್ಸ್ತ ಹಿಂಗೆ ರೀ, ಹೋಗಂದ್ರೆ ಬೇಡ ಅಂತಾರೆ. ಬೇಕಂತ ಕೇಳ ಅಲ್ಲಿ ಆ ಡಾಕ್ಟರ್ ಕಡೆ ಹೋಗಂದ್ರೆ ಬೇಡತ್ತ. ಈಗ ಯಾಕ ಯಾರಿಗೆ ಅರ್ಜುನ್ಗೆ ಅದಾರನ ಅಂತ ನೋಡ್ಕೊಂಡ್ ಹೋಗ. ಈ ತೆಗೆದು ಹೋಗ. ತೆಗೆದು ಹೋಗ್ತೀನಿ. ಅದ್ರಪ್ಪ ನಾನು ಪಪ್ಪಾಗ ಹಾಸ್ಪಿಟ್ಲಿಗೆ ಹೋಗಿ ಕರ್ಕೊಂಡು ಬಂದೆ. ಈಗ ಅವ್ರಿಗೆ ಸಮಾಧಾನ ಆಗತ್ತೆ ನೋಡ್ರಿ. ಇಲ್ಲೊಬ್ರು ಡಾಕ್ಟರ್ ಅದಾರ, ಫ್ಯಾಮಿಲಿ ಡಾಕ್ಟರ್ ಅಂತ ಹೇಳ್ಬೋದು, ಇಲ್ಲೇ ಒಣಗಿರ್ತಾರೆ. ಅವ್ರ ಕಡೆ ಹೋದಾಗ ಅವ್ರಿಗೆ ಸಮಾಧಾನ ಆಗುತ್ತೆ. ಮೊನ್ನೆಂದು ಹೇಳಾಗತ್ತಾರ ಅವ್ರು ನೋಡ್ಕೊಂಡು ಬಾ ಅಂತ. ಅವರು ಇರಲಿಲ್ಲ, ಇವತ್ತು ಸಿಕ್ಕರೆ ಈಗ ಪಪ್ಪಾಗ ಆರಾಮಾಗತ್ತೆ. ಈಗ ಅವ್ರ ಕಡೆ ಹೋಗಿ ಬಂದ್ರೆ ಸಾಕು, ಆರಾಮಾಗ್ಬಿಡ್ತೈತಿ. ಇಂಜೆಕ್ಷನ್ ಮಾಡಿದ್ರಣ? 2 ಇಂಜೆಕ್ಷನ್ ಮಾಡಿದ್ರಪ್ಪ. ಅದೇ ಬಿ ಕಾಂಪ್ಲೆಕ್ಸ್ ನೀಟಾಗಿತ್ತು ರೀ, ಬಾಳೆ ಗುಳಾಗಿದೆಲ್ಲ ಅದಕ್ಕೆ. ಗುಳಿಗೆ ಕೊಟ್ರನ ಮತ್ತೆ? ಏನು ಮಾಡತ್ತೀರಿ? ಹೇಳ್ರಿ. ನೀವೇನು ಮಾಡ್ತೀರಿ? ನಾವು ಏನೋ ಮಾಡ್ತೀವಿ ರೀ. ಅದು ಎದುಗಿಟ್ಟಿನಿ ಎಕ್ಸ್ಪೋರ್ಟಿಗೆ ಮತ್ತೆ ಹೋಗಿತ್ತದು. ನೋಡ್ರಿ ಇಲ್ಲಿ ಮಸ್ತ್ ದೋಸೆ ಮಾಡತ್ತಾಳ. ಹೊರಡಿನ ದೋಸೆ ಮಾಡಿ ಕೊಟ್ಟಿಲ್ಲ, ದೋಸೆ ತಿಂದೆ. ಈಗ ಮಸ್ತ್ ಎಗ್ ರೈಸ್ ಮಾಡಾಳ. ಎಗ್ ರೈಸ್ ಟೇಸ್ಟ್ ಮಾಡೋಣ. ಟೇಸ್ಟ್ ಮಾಡೋ ಮುನ್ನಕ್ಕೆ ಏನೈತಿ ತಿನ್ನು ಮತ್ತೆ. ನೋಡ್ರಿ ಮಸ್ತ್ ಎಗ್ ರೈಸ್ ಮಾಡಾಳ. ಇವತ್ತು ದೋಸೆ ಭಾರಿ ಹತ್ತತ್ತ ನೋಡ. ದೋಸೆ ಮತ್ತು ಅದು ಫ್ಲವರ್ ಪಲ್ಯ ರೀ ಭಾರಿ ಹತ್ರಿ. ಫ್ಲವರ್ ಪಲ್ಯ ದೋಸೆ ಐತಿ ಇನ್ನೊಂದು ಬೇಡ ತಗೋ. ನೋಡ್ರಿ ಹಂಗೆ ಮಾಡೋಣ. ಅನ್ನ ನಿಮ್ದು ಉಪವಾಸ ನೋವು ಇವತ್ತು? ಮನೆ ಪಪ್ಪ ಉಪವಾಸ ರೀ. ಸಾಕು ಕೊಡ್ಲಿಪ್ಪ. ಮೊದಲು ಲಿಂಬೆಹಣ್ಣು ಕೊಡು. ಹಸ್ತದೈತ್ರಿ ಅದ್ರೊಳಗೆ ಲಿಂಬೆಹಣ್ಣು ಹಿಂಡು ಬಿಡು. ಮತ್ತೆ ಸ್ವಲ್ಪ ಹಿಂಡು ಹಂಗೆ ಸೈಡಿಗೆ ಇಡು. ಅನ್ನ ಬೇಕಾದ್ರೆ ಮತ್ತೆ ತೊಗೋತೀನಿ. ಬೇಡ ತಗೊಳ ಮತ್ತೆ ನಿಂದ್ರಿ ಟೇಸ್ಟ್ ಹೆಂಗಾಗೈತೆ ಅಂತೇಳಿ. ಟೇಸ್ಟ್ ಮಾತ್ರ ಮಸ್ತ್ ಆಗೈತೆ ರೀ. ಭಾರಿ ಮಾಡೋ ಎಗ್ ರೈಸ್ ಮಸ್ತ್ ಮಾಡ್ತಾಳ್ರಿ. ಏನು ಹೇಳ್ರಿ, ಇಂಟ್ರೆಸ್ಟಿಂದ ಮಾಡಿದ್ನಲ್ಲ ಅಡುಗೆ ಮಸ್ತ್ ಮಾಡ್ತಾಳೆ.